ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರೋವಂಥ ಫೌಂಡೇಶನ್ ಬ್ರ್ಯಾಂಡ್ ನೇಮು, ಹಾಗೆ ಅದು ಯಾವ ಥರ ಸ್ಟೇ ಇರುತ್ತೆ, ವಾಟರ್ ಪ್ರೂಫ್ ಎಲ್ಲದು ಅಂತ ಹೇಳ್ತೀನಿ. ಇಲ್ಲಿ ನನ್ನ ಹತ್ರ ಫಸ್ಟ್ ಒನ್ ಇರೋದು ಮ್ಯಾಕು. ಇದು ಒರಿಜಿನಲ್ ಅಲ್ಲ, ಇದು ಡೂಪ್ ಅಂತ ಹೇಳ್ಬಿಟ್ಟು ಬರುತ್ತೆ ಅದು. ಸೊ ಈ ಥರ ಇರುತ್ತೆ, ಸೇಮ್ ನೋಡೋಕ್ಕೆ ಒರಿಜಿನಲ್ ಮ್ಯಾಕ್ ಪ್ಯಾಕೇಜಿಂಗ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇಲ್ಲಿ ನೋಡಿ, ಅದು SPF 15 ಇದೆ. ಸೊ ಈಗ ನಾನು ಹಾಕಿ ತೋರಿಸ್ತೀನಿ ಕೈ ಮೇಲೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು. ನೋಡಿ ಅದು ಹೆಂಗೆ ಶೈನಿಂಗ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅಂತ, ಕೈ ಕಲರು ಆಮೇಲೆ ಫೌಂಡೇಶನ್ ಹಚ್ಚಿದ ಮೇಲೆ ಯಾಕೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಕವರೇಜ್ ಇದೆ ಇದು. ಸೊ ಇದು ಫುಲ್ ಡ್ರೈ ಆಗಿದೆ ಈಗ. ಅದು ಗ್ಲೋ ಕಾಣ್ತಾ ಇದೆ ನೋಡಿ ಸ್ವಲ್ಪ ಕೈ ಮೇಲೆ. ಈಗ ಇದು ವಾಟರ್ ಪ್ರೂಫ್ ಹೌದೋ ಇಲ್ಲ ಅಂತ ನೋಡೋಣ. ಈ ಕೈ ಮೇಲೆ ನೀರು ಹಾಕ್ತಾ ಇದ್ದೀನಿ ನಾನು. ಈಗ ಟಿಶ್ಯೂ ತೊಗೊಂಡು ಟೆಸ್ಟ್ ಮಾಡಿ ನೋಡೋಣ. ನೋಡಿ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ನಾವೇನಾದರೂ ಸೆಟ್ಟಿಂಗ್ ಸ್ಪ್ರೇ ಅಥವಾ ಫಿಕ್ಸಿಂಗ್ ಸ್ಪ್ರೇ ಏನಾದ್ರು ಹಾಕಿದ್ರೆ ಇಷ್ಟು ಸ್ಪ್ರೆಡ್ ಆಗಲ್ಲ ಅಂದ್ಕೊತೀನಿ. ಬಟ್ ಇವಾಗ ಇದು ಬರ್ತಾ ಇದೆ. ಡ್ಯೂಪೇ ತಾನೇ, ಹಂಗೆ ಬರ್ತಾ ಇದೆ. ಬಟ್ ಫುಲ್ ಏನು ಕಂಪ್ಲೀಟಾಗಿ ಬಂದಿಲ್ಲ, ಸ್ವಲ್ಪ ಬಂದಿದೆ ಅಷ್ಟೇ. ಅದೇ ನಾವು ಫಿಕ್ಸಿಂಗ್ ಸ್ಪ್ರೇ ಅಥವಾ ಸೆಟ್ಟಿಂಗ್ ಸ್ಪ್ರೇ ಹಾಕಿದಾಗ ಇಷ್ಟು ಬರಲ್ಲ. ನೆಕ್ಸ್ಟ್ ನಾನು ಫಿಟ್ಮಿದು ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಇದು ಫಿಟ್ಮಿ ಮೆಬ್ಲಿಂದು ಶೇಡ್ ಬಂದು 130. ಇದು ನಾರ್ಮಲ್ ಟು ಆಯಿಲ್ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಫಸ್ಟು ಶೇಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಪಂಪ್ ಹಾಕಿ ಸ್ಪ್ರೆಡ್ ಮಾಡಿ ನೋಡ್ತೀನಿ ಇವಾಗ.
ನೋಡಿ ಈಗ ಫೌಂಡೇಶನ್ ಹಾಕಿರೋ ಕಡೆನೂ ಇನ್ನೊಂದು ಕಡೆನೂ ತೋರಿಸ್ತಾ ಇದ್ದೀನಿ. ಈಗ ಇದು ವಾಟರ್ ಪ್ರೂಫ್ ಹೌದೋ ಇಲ್ಲ ಅಂತ ಟೆಸ್ಟ್ ಮಾಡೋಣ. ಈಗ ಟಿಶ್ಯೂ ತೊಗೊಂಡು ಅದಕ್ಕೆ ಸ್ಪ್ರೆಡ್ ಮಾಡಿ ನೋಡ್ತೀನಿ. ನೋಡಿ ಸ್ವಲ್ಪನೂ ಬರಲ್ಲ. ನೋಡಿ ಹಾಗೆ ಇದೆ ಫೌಂಡೇಶನ್ ಸ್ವಲ್ಪನೂ ಆಚೆ ಬಂದಿಲ್ಲ. ಸೊ ಅದಕ್ಕೆ ಒರಿಜಿನಲ್ಲೇ ಇದು ಮೆಬ್ಲಿನ್ ಒರಿಜಿನಲ್ ನಾನು ಯೂಸ್ ಮಾಡಿದ್ದೆ ಇವಾಗ. ಸೊ ಅದಕ್ಕೆ ಅದು ಸ್ಪ್ರೆಡ್ ಆಗಿಲ್ಲ, ವಾಟರ್ ಪ್ರೂಫೇ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ರೀಕೋಡಿಂದ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಇದು ಶೇಡ್ ಬಂದು ನಂಬರ್ 6 ಶೇಡ್. ಈಗ ಇದನ್ನು ಕೈ ಮೇಲೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಇದು ಅಷ್ಟು ಕವರೇಜ್ ಅಂತ ಅನಿಸ್ತಾ ಇಲ್ಲ ನೋಡೋದಕ್ಕೆ. ಸೊ ಇವಾಗ ನೋಡೋಣ ಇದು ವಾಟರ್ ಪ್ರೂಫ್ ಹೌದು ಇಲ್ವೋ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬಂದಿದೆ, ಒಂದು 10% ಅಂತ ಅನಿಸುತ್ತೆ. ಸೊ ಇಷ್ಟು ನನ್ನ ಹತ್ರ ಇದ್ದಿದ್ದು ಫೌಂಡೇಶನ್ನು. ಇದನ್ನು ನಾನು ಟೆಸ್ಟ್ ಮಾಡಿ ತೋರಿಸಿದ್ದೀನಿ. ನನಗೆ ಇವು 3ರಲ್ಲೂ ಮೆಬ್ಲಿನೇ ಟಾಪ್ ಅಂತ ಅನ್ನಿಸ್ತು. ಕವರೇಜ್ ಇರಲಿ ಅಥವಾ ವಾಟರ್ ಪ್ರೂಫ್ ಇರಲಿ, ಅದು ನೆಕ್ಸ್ಟ್ ಬಿಟ್ಟರೆ ರಿಕೋರ್ಡು. ನಿಮಗೂ ಯಾವುದಾದ್ರೂ ಫೌಂಡೇಶನ್ ಟೆಸ್ಟ್ ಮಾಡಿ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಅದನ್ನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.